ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮತಃ ವಾಮಪಾದಾಂಗುಷ್ಟನಖ ನಿರ್ಭಿನ್ನ ಬ್ರಹ್ಮಾಂಡಕಟಃ ತ್ರಿವಿಕ್ರಮದೇವರ ವಾಮಪಾದದಿಂದ ನಿರ್ಭಿನ್ನ ಅಂತ. ಇಲ್ಲಿ ಪ್ರಶ್ನೆ, ಯಾಕೆಂದರೆ ಮೊದಲನೇ ಪಾದ ಮೇಲೆ, ಎರಡನೇ ಪಾದ ಅಲ್ಲಿ ಬೆಳೆಯಬೇಕು, ಮೂರನೇ ಪಾದಕ್ಕೆ ಜಾಗ ಇಲ್ಲ. ಹೀಗಿರುವಾಗ ವಾಮಪಾದ ಅಂತ ಪ್ರತ್ಯೇಕ ಬೇಡ. ಒಂದು ಪಾದವನ್ನು ಮೇಲೆ ಕಿಟ್ಟ ಮೇಲೆ ಉಳಿದದ್ದು ವಾಮಪಾದವೇ. ವಾಮಪಾದ ಅಂತ ಪ್ರತ್ಯೇಕ ಯಾಕೆ ಹೇಳಿದ್ದು? ನರಸಿಂಹ ತ್ರಿವಿಕ್ರಮದೇವರ ವಾಮಪಾದದಿಂದ ನಿರ್ಭಿನ್ನವಾದದ್ದು ಬ್ರಹ್ಮಾಂಡಕಟಃ. ಇದು ಗಂಗಾ ಉತ್ಪತ್ತಿಯನ್ನು ಹೇಳ್ತಾರೆ. ವಾಮನಾವತಾರದಲ್ಲಿ ಭಗವಂತನು ತ್ರಿವಿಕ್ರಮವನ್ನು ಸ್ವೀಕಾರ ಮಾಡಿ ದಿನ ಒಂದು ಪಾದದಿಂದ ಆಕಾಶವನ್ನೆಲ್ಲ ವ್ಯಾಪಿಸಿದ, ಎರಡನೇ ಪಾದದಿಂದ ಬ್ರಹ್ಮಾಂಡ ಕಟಃ ಭಿನ್ನವಾಯಿತು, ಅದರಿಂದ ನೀರು ಹೊರಗೆ ಬಂತು. ಅದೇ ಗಂಗಾ ನದಿ ಅಂತ ವರ್ಣಿಸ್ತಾರೆ. ಅದಕ್ಕೆ ವಾಮಪಾದ ಅಂತ ಕೊಟ್ಟದ್ದು ಎರಡು ಕ್ರಮ ಇದೆ. ಒಂದು ವಾರಾಹ ಕಲ್ಪ, ಅಲ್ಲಿ ವಾಮಪಾದ. ಬೇರೆ ಕಲ್ಪಗಳಲ್ಲಿ ಮೊದಲು ದಕ್ಷಿಣ ಪಾದದಿಂದ, ಅಂದರೆ ಮೊದಲು ಎಡಗಾಲ ಇಟ್ಟು ಆಮೇಲೆ ಬಲಗಾಲನ ಇಟ್ಟಾಗ ವರಾಹ ಕಲ್ಪ. ನಂತರ ಬೇರೆ ಕಲ್ಪಗಳಲ್ಲಿ ಮೊದಲು ಇದು ವರಾಹ ಕಲ್ಪಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಬೇರೆ ಕಲ್ಪಗಳಲ್ಲಿ ಮೊದಲು ವಾಮಪಾದ, ಆಮೇಲೆ ದಕ್ಷಿಣ ಪಾದ. ಆವಾಗ ದಕ್ಷಿಣ ಪಾದದಿಂದಲೇ ಗಂಗಾ ಹೊರಗೆ ಬರೋದು. ವಾರಾಹ ಕಲ್ಪದಲ್ಲಿ ಮೊದಲು ದಕ್ಷಿಣ ಪಾದ, ಆಮೇಲೆ ವಾಮಪಾದ ಎಂಬುದಾಗಿ ಬೇರೆ ಕಲ್ಪಕ್ಕೂ ವಾರಾಹ ಕಲ್ಪಕ್ಕೂ ವ್ಯತ್ಯಾಸ ಇದೆ ಎಂಬುದನ್ನು ತಿಳಿಸಲಿಕ್ಕೆ ವಾರಾಹ ಕಲ್ಪದಲ್ಲಿ ವಿಷ್ಣು ವಿಕ್ರಮತಃ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಊರ್ಧ್ವಾಂಡಕಟಃ. ವಾಮಪಾದದಿಂದ ಅದು ಅಂಗುಷ್ಟದ ಉಗುರಿನಿಂದ ಬ್ರಹ್ಮಾಂಡಕಟಃ ಭೇದಾಗಿ ಗಂಗಾ ಬಂತು. ಇದು ವಿಶೇಷ ವಾರಾಹ ಕಲ್ಪದಲ್ಲಿ. ಬೇರೆ ಕಲ್ಪದಲ್ಲಿ ಮೊದಲು ವಾಮಪಾದ, ನಂತರ ದಕ್ಷಿಣ ಪಾದ. ಆವ ಬ್ರಹ್ಮಾಂಡಕಟಃ ನಿರ್ಭೇದ ಆದದ್ದು ದಕ್ಷಿಣ ಪಾದದಿಂದ. ವಾರಾಹ ಕಲ್ಪದಲ್ಲಿ ಮಾತ್ರ ಮೊದಲು ದಕ್ಷಿಣ ಪಾದ, ಆಮೇಲೆ ವಾಮಪಾದ ಇಟ್ಟದ್ದು. ಅದರಿಂದ ಗಂಗಾ ಉದ್ಭವ ಆಗಿದೆ ಎಂಬ ವ್ಯತ್ಯಾಸ ತಿಳಿಸೋದಕ್ಕೋಸ್ಕರ ವಾರಾಹೇ ವಾಮಪಾದಂತು ತದನ್ನೇಷ ದಕ್ಷಿಣಂ ಪಾದಂ ಕಲ್ಪೇಶ ಭಗವಾನ್ ಉಜ್ಜಹಾರ ಎಂಬುದಾಗಿ ಬೇರೆ ಕಲ್ಪದಲ್ಲಿ ಎರಡನೇ ಪಾದ ದಕ್ಷಿಣ, ವಾರಾಹದಲ್ಲಿ ಎರಡನೇ ಪಾದ ವಾಮ. ಮೊದಲು ದಕ್ಷಿಣ ಪಾದ, ಎರಡನೇ ಸಲ ವಾಮಪಾದ. ಬೇರೆ ಕಲ್ಪದಲ್ಲಿ ಮೊದಲು ವಾಮಪಾದ, ನಂತರ ದಕ್ಷಿಣ ಪಾದ. ವಾರಾಹೇ ವಾಮಪಾದಂತು ತದನ್ನೇಷಿತು ದಕ್ಷಿಣಂ. ಮೊದಲು ವಾಮಪಾದ ಇಟ್ಟದ್ದು, ಆಮೇಲೆ ದಕ್ಷಿಣ ಪಾದ ಇಟ್ಟದ್ದು. ಇವ ವರಾಹ ರೂಪದಲ್ಲಿ ಎರಡು. ಕೆಲವು ಕಡೆ ಕೆಲವು ಮೂರ್ತಿಗಳಲ್ಲಿ ವ್ಯತ್ಯಾಸ ಉಂಟು. ಕೆಲವು ಕಡೆ ವಾಮಪಾದ, ಕೆಲವು ಕಡೆ ದಕ್ಷಿಣ ಪಾದವನ್ನು ಇಟ್ಟದ್ದು ಉಂಟು. ಅದು ಎರಡು ಥರದಿಂದ ಕಲ್ಪಭೇದೇನ ವ್ಯತ್ಯಾಸ ಉಂಟು ಅಂತ ತಿಳಿಸಲಿಕ್ಕೆ ಇಲ್ಲಿ ವಾಮಪಾದ ಅಂತ ಹೇಳಿದ್ದು. ಇದು ವಾರಾಹ ಕಲ್ಪ, ಇಲ್ಲಿ ವಾಮಪಾದ. ಮೊದಲು ದಕ್ಷಿಣ ಪಾದ ಇಟ್ಟು ಎರಡನೇ ಪಾದ ವಾಮಪಾದ. ಬೇರೆ ಕಲ್ಪದಲ್ಲಿ ಮೊದಲು ವಾಮಪಾದ, ಆಮೇಲೆ ದಕ್ಷಿಣ ಪಾದ ಇಟ್ಟದ್ದು. ವಾರಾಹೇ ವಾಮಪಾದಂತು ತದನ್ನೇಷು ದಕ್ಷಿಣಂ ಪಾದಂ ಕಲ್ಪೇಶು ಭಗವಾನ್ ಉಜ್ಜಹಾರ ತ್ರಿವಿಕ್ರಮ. ಭಗವಂತನ ಸ್ವರೂಪಗಳಲ್ಲಿ ಅದು ವಿಶೇಷ ಉಂಟಲ್ಲ.
ವಿಶೇಷ ಬಲಗೈಯಿಂದ ಇಲ್ವಾ ಎಡ ಅಂತ ಇಲ್ವಾ ದೇವರಿಗೆ ಎಲ್ಲ ಉಂಟು. ಇಲ್ಲಿ ಭವಾನೀನಾಥೈ ಸ್ತ್ರೀಗಣ ಅರ್ಬುದ ಸಹಸ್ರೀ ಅವರುದ್ಯಮಾನ ಭಗವತಃ ಚತುರ್ಮೂರ್ತಿ ಮಹಾಪುರುಷನ ಸಂಕರ್ಷಣ ರೂಪವನ್ನು ಇದು ಬೇರೆ ಬೇರೆ ಸ್ಥಳ ಮುಂದಿನ ಶ್ಲೋಕದಲ್ಲಿ ಗಂಗಾ ನದಿಯ ಉದ್ಭವ ಆಯಿತು. ಆಮೇಲೆ ಇಲ್ಲ 9 ತತ್ರಾಪಿ ಭಾರತಮೇವ ವರ್ಷಂ ಕರ್ಮಕ್ಷೇತ್ರಂ ಅನ್ಯಾನಿ 8 ವರ್ಷಾಣಿ ಸ್ವರ್ಗಿಣಾಂ ಪುಣ್ಯಶೇಷ ಉಪಭೋಗಸ್ಥಾನಾನಿ ಭೌಮ ಸ್ವರ್ಗಪದಾನಿ ವ್ಯಪದಿಶಂತಿ. ಭಾರತವೇ ಕರ್ಮಕ್ಷೇತ್ರ, ಉಳಿದದ್ದೆಲ್ಲ 50 ವರ್ಷ ಆಯುಸ್ಸು. ದೇವಕಲ್ಪರು ನಾಗಾಯುತ ಅವರಿಗೆ ಅಷ್ಟು ಶಕ್ತಿ ಉಂಟು. ಅವರ ಕಾಲ ತ್ರೇತಾಯುಗದಂತೆ. ಉಳಿದ 8 ವರ್ಷ ಅಂದರೆ ಇದಲ್ಲ, ಯುರೋಪು ಮತ್ತು ಅಟ್ಲಾಂಟಿಕ್ಕು ಏಷ್ಯಾ ಇದು ಅದೆಲ್ಲ ಅಲ್ಲ. ಅದು ಬೇರೆ, ನಮಗೆ ಮನುಷ್ಯರು ಹೋಗುವುದಿಲ್ಲ ಅಂಥ ಸ್ಥಳ. ಅಲ್ಲಿ ಅಂದ ದೇವಕಲ್ಪರು ದೇವತೆಗಳಿಗೆ ಸಮಾನರಾದ ವ್ಯಕ್ತಿಗಳು. ಅದು ಭೋಗಭೂಮಿ. ಅವರು ಪುಣ್ಯದ ಫಲವನ್ನು ಅನುಭವಿಸ್ತಾರೆ. ನಾವು ಆ ಸ್ಥಳಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅಂಥ ಅಲ್ಲಿ ಅದರ ವರ್ಣನೆ. ಒಂದೊಂದು ನಮ್ಮ ಭಾರತ ವರ್ಷ ಬಿಟ್ಟು ಬೇರೆ ಬೇರೆ ವರ್ಷಗಳು, ಈ ಭಾರತ ವರ್ಷದಲ್ಲಿ ಇದೆಲ್ಲ ಸೇರಿತು. ಈಗೇನು ಕಂಡು ಬರ್ತಾ ಇದೆ ಅದೆಲ್ಲ ಭಾರತ ವರ್ಷಕ್ಕೆ ಮೊನ್ನೆ ಹೇಳಿದ್ದೇನೆ, ಭಾರತ ವರ್ಷಕ್ಕೆ ಸೇರಿದ್ದು. ಯಾಕೆಂದರೆ ಅಲ್ಲೆಲ್ಲ ಅಮೇರಿಕ ಆಫ್ರಿಕಾದಲ್ಲೇ ಇದ್ದವರೆಲ್ಲ 10,000 ವರ್ಷ ಬದುಕುವವರು ಅವೆಲ್ಲ ಅಷ್ಟು ಇದು ಉಂಟು. ದೇವಕಲ್ಪರಾಗಬೇಕಂತೆ, ದೇವತೆಗಳಂದೇ ಇದ್ದಾರೆ ಅಂಥ ಅವರು ಭೋಗಭೂಮಿ. ತ್ರೇತಾಯುಗದಂತೆ ಕಾಲ, ಅದೆಲ್ಲ ಆಫ್ರಿಕಾ ಖಂಡ ಅಲ್ಲೆಲ್ಲ ಇಲ್ಲ. ಆದ್ದರಿಂದ ಇದೆಲ್ಲ 8 ವರ್ಷ ಈ ಜಂಬೂದ್ವೀಪ, ಈ ಭಾರತ ವರ್ಷದಲ್ಲಿ ಭಾರತ ವರ್ಷೇ ಭರತಖಂಡೆ, ಇದು ಭರತಖಂಡ. ಭಾರತ ವರ್ಷ ಇದೆಲ್ಲ ಬಂತು. ಅದರಲ್ಲಿ ಭಾರತ ವರ್ಷ ಉಂಟಲ್ವ, ಅದು ಕರ್ಮಕ್ಷೇತ್ರ. ಅವರಿಗೂ ಕರ್ಮ ಉಂಟು, ಅವ್ರ ಪಾಪ ಪುಣ್ಯ ಎಲ್ಲ ಇದೆ. ಅವರು ಅನ್ಯಾಯ ಮಾಡಿದರೆ ಪಾಪ ಉಂಟೇ ಉಂಟು. ಯುರೋಪಿನಲ್ಲಿ ಮಾಡಿದವರು ಕಳ್ಳತನ ಮಾಡಿದರೆ, ಹಿಂಸೆ ಮಾಡಿದರೆ ಪಾಪ ಇಲ್ಲ ಅಂತಲ್ಲ, ಅದು ಕರ್ಮಕ್ಷೇತ್ರವೇ, ಭಾರತ ವರ್ಷಕ್ಕೆ ಸೇರಿದ್ದು. ಇದು ಇಲಾವರ್ತ ಇತ್ಯಾದಿ ವರ್ಷಗಳು ಅದು ಭೋಗಭೂಮಿ. ಪುಣ್ಯ ಮಾಡಿದವರು ಅಲ್ಲಿ ಭೋಗವನ್ನು ಅನುಭವಿಸ್ತಾರೆ. ತ್ರೇತಾಯುಗದಂತೆ ಅಲ್ಲಿ ಕಾಲ ಎಂಬುದಾಗಿ ಆ ಇಲಾವೃತಾದಿ ಖಂಡಗಳು ಈಗಿನ ಅಮೇರಿಕ ಮುಂತಾದ ದೇಶ ಅಂತ ನಾವು ಭಾವಿಸಬಾರದು. ಅಲ್ಲಿ 9 ವರ್ಷೇಶು 9 ವರ್ಷಗಳಲ್ಲಿ ಪರಮಾತ್ಮನು ಬೇರೆ ಬೇರೆ ರೂಪದಿಂದ ಇದ್ದಾನೆ. ಇಲಾವೃತ ವರ್ಷದಲ್ಲಿ ಪರಮಾತ್ಮನು ಸಂಕರ್ಷಣ ರೂಪಿಯಾಗಿದ್ದಾನೆ. ಸಂಕರ್ಷಣ ರೂಪಿಯಾಗಿ ಪರಮಾತ್ಮ ಇದ್ದಾನೆ. ಅವನನ್ನು ಶಿವನು ಸ್ತೋತ್ರ ಮಾಡ್ತಾರೆ. ಓಂ ನಮೋ ಭಗವತಿ ಮಹಾಪುರುಷಾಯ ಸರ್ವಗುಣ ಸಂಖ್ಯಾತ ಆಯ ಅನಂತಾಯ ಅವ್ಯಕ್ತಾಯ ಅಂತ ಸ್ತೋತ್ರ ಮಾಡುವಾಗ ಕೆಲವು ವರ್ಣನೆ ಶೇಷನಿಗೆ ಸಂಬಂಧಪಟ್ಟದ್ದು. ಶೇಷ ಎಲ್ಲ ಭೂಮಿಯನ್ನು ತನ್ನ ಪಡದಲ್ಲಿ ಧರಿಸಿದ್ದಾನೆ. ನಾಗಬಂಧುಗಳು ಅವನ ಸೇವೆಯನ್ನು ಮಾಡ್ತಾರೆ. ಶೇಷನ ವರ್ಣನೆ. ಕೆಲವು ಅನಂತ ಗುಣ ಪರಿಪೂರ್ಣ ಅಂತ ಭಗವಂತನ ವರ್ಣನೆ. ಆ ಸಂಕರ್ಷಣವನ್ನು ವರ್ಣನೆ ಮಾಡುವಾಗ ಪರಮಾತ್ಮನಿಗೆ ಸಂಬಂಧಪಟ್ಟ ಸರ್ವದೇವೋತ್ತಮತ್ವ, ಜಗತ್ ಸೃಷ್ಟಿಯಾದಿ ಕರ್ತೃತ್ವ, ಗುಣಪೂರ್ಣತ್ವ ಎಲ್ಲ ಧರ್ಮ ಹೇಳಿದ್ದಾರೆ. ಶೇಷನೇ ಇರುವ ಧರ್ಮ, ನಾಗಬಂಧುಗಳಿಂದ ಅವನು ಸೇವಿಸಲ್ಪಟ್ಟಿದ್ದಾರೆ, ಅವನು ಭೂಮಿಯನ್ನು ಧರಿಸಿದ್ದಾರೆ, ಇದೆಲ್ಲ ವಾಕ್ಯ ಉಂಟು. ಒಂದೇ ಸ್ತೋತ್ರದಲ್ಲಿ ಶೇಷನ ವರ್ಣನೆ ಉಂಟು, ಭಗವಂತನಿಗೆ ಸಂಬಂಧಪಟ್ಟ ಗುಣಗಳ ವರ್ಣನೆ ಉಂಟು. ಇದು ಹೇಗೆ ಅಂತ ಮುಂದಲಾಗ್ತದೆ. ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡುವಾಗ ಶೇಷನನ್ನು ಪ್ರಾರ್ಥನೆ ಮಾಡ್ತಾರೆ, ಶೇಷಾಂತರ್ಗತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಕೆಲವು ಗುಣಗಳು ಇಬ್ಬರಲ್ಲಿ ಇರಬಹುದು, ಕೆಲವು ಗುಣಗಳು ಪರಮಾತ್ಮನಲ್ಲಿ ಮಾತ್ರ ಅಂಥದ್ದು ಧರ್ಮ ಉಂಟು. ಅದನ್ನು ಆ ದೃಷ್ಟಿಯಿಂದ ಶೇಷನಲ್ಲಿ ಮಾತ್ರ ಇದ್ದದ್ದು ಶೇಷಾಂತರ್ಯಾಮಿಯಾದ ಪರಮಾತ್ಮನಲ್ಲಿ ಉಂಟು. ನಾಗಬಂಧು ಸೇವಿತತ್ವ, ಭೂಮಿಧಾರಕತ್ವ ಶೇಷನಿಗೆ ಇದ್ದರೆ ಶೇಷಾಂತರ್ಯಾಮಿಯಾದ ಪರಮಾತ್ಮನಿಗೆ ಇದೆ. ಕೆಲವುಗಳು ಪರಮಾತ್ಮನಿಗೆ ಮಾತ್ರ ಸಂಬಂಧಪಟ್ಟದ್ದು, ಅಲ್ಲಿ ಶೇಷನನ್ನು ಬಿಡಬೇಕು. ಆ ಶ್ಲೋಕದಲ್ಲಿ ಪರಮಾತ್ಮನ ಮಾತ್ರ ವರ್ಣನೆ.
ಎಲ್ಲಿ ಶೇಷನಿಗೆ ಸಂಬಂಧಪಟ್ಟ ಧರ್ಮ ಉಂಟೋ ಅದು ಶೇಷಾಂತರ್ಯಾಮಿ ಇಬ್ಬರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸ್ತೋತ್ರ ಮಾಡಿದ್ದಾರೆ ಅಂತ. ಶಿವನು ಶೇಷನ ಸ್ತೋತ್ರ ಮಾಡಬಹುದು. ಇಬ್ಬರು ಸಮಾನಿಕರಾದರೂ ಒಂದು ಪದಕ್ಕಿಂತ ವಾದರಾಜರು ಭಾವಿಸಬೇರರು ವಾದರಾಜರು. ಆದರೆ ಮಧ್ವಾಚಾರ್ಯರ ಸ್ತೋತ್ರ ತುಂಬ ಮಾಡ್ತಾರೆ. ಮಧ್ವಾಚಾರ್ಯ ಸ್ತೋತ್ರಂತೂ ಯುಕ್ತಿವತಿಕೆಯಲ್ಲಿ ಭಾರಿ ಮಾಡ್ತಾ ಇದ್ದಾರೆ. ಅದು ಒಂದು ಪದಕ್ಕಿಂತ ಮೇಲೆ ಅದರಿಂದ ಮಾಡಬಹುದು. ಅದರಂತೆ ಸೀನಿಯಾರಿಟಿ ಅದರಂತೆ ಹೌದು. ಆಗ ಅಷ್ಟೇ. ಹಾಗೆ ಶೇಷ ಮುಂದಿನ ಪಟ್ಟ. ಅದೇ ಶಿವನಿಗಿಂತ ಶೇಷನು ಸ್ವಲ್ಪ ದೊಡ್ಡವ, ಅದರಿಂದ ಸ್ತೋತ್ರ ಮಾಡಬಹುದು ಅಂತ ಹಾಗೆ ವಿಜಯಧ್ವಜದಲ್ಲಿ ಬರೆದಿದ್ದಾರೆ. ಅದೇ ಶ್ಲೋಕ ಅನಂತಾಂತಸ್ಥಿತೋ ವಿಷ್ಣು ಅನಂತಶ್ಚ ಸಹ ಮುನ ಪೂಜ್ಯತೆ ಗಿರೀಶೇನ ಈಶಃ ಇಲಾವೃತ ಗತೇನ. ಇಲಾವೃತದಲ್ಲಿ ಈಶ್ವರನು ಅನಂತಾಂತರ್ಯಾಮಿಯಾದ ವಿಷ್ಣುವನ್ನು ಅವನ ಜೊತೆಗೆ ಅನಂತರನ್ನು ಇಬ್ಬರನ್ನು ಸ್ತೋತ್ರ ಮಾಡ್ತಾನೆ. ಜೀವವ್ಯಪೇಕ್ಷೆಯ ಥೇವ ತಥಾ ಅಂತರ್ಯಾಮ್ಯಪೇಕ್ಷೆಯ ಮಿಶ್ರಾಸ್ತು ಸ್ತುತೆ ಹಾದ್ಯ. ಕೆಲವು ಕಡೆ ಮಿಶ್ರ ಜೀವನನ್ನು ಶೇಷರನ್ನು ಇಟ್ಟುಕೊಂಡಿದ್ದಾರೆ, ಶೇಷಾಂತರ್ಯಾಮಿಯಾದ ಪರಮಾತ್ಮರನ್ನು ಒಟ್ಟಿಗೆ. ಕೆಲವು ಪರಮಾತ್ಮರಿಗೆ ಮಾತ್ರ ಸಂಬಂಧಪಟ್ಟದ್ದಾದರೆ ವಿಷ್ಣುವರನ್ನೆತ್ತ ಅದು ಕೇವಲ ವಿಷ್ಣುವಿಗೆ. ಕೆಲವು ಮಿಶ್ರ ಇಬ್ಬರಿಗೂ ಈ ಶೇಷನಿಗೆ ಅನ್ವಯವಾಗ್ತದೆ, ಶೇಷಾಂತರ್ಯಾಮಿಯಾದ ಸಂಕರ್ಷಣೆ ಅನ್ವಯ ಆಗ್ತದೆ. ಕೆಲವು ಪದೇ ಪರಮಾತ್ಮರಿಗೆ ಮಾತ್ರ. ಈ ರೀತಿಯಾಗಿ ಇದನ್ನು ವಿಂಗಡಿಸಿಕೊಂಡು ನಾವು ಅನುಸಂಧಾನ ಮಾಡಿಕೊಳ್ಬೇಕು. ಇನ್ನು ಎರಡನೇದು ಭದ್ರಾಶ್ವಾತ ವರ್ಷ. ಅಲ್ಲಿ ವಾಸುದೇವ ಅವನದ್ದು ಹಯಗ್ರೀವ ರೂಪ. ಅದನ್ನು ಅಲ್ಲಿಯ ಭದ್ರಶ್ರವ ಎಂಬವನು ಯಮನ ಮಗ ಕುಲಪತಿಗಳು ಆ ಹಯಗ್ರೀವನನ್ನು ಪ್ರಾರ್ಥನೆ ಮಾಡ್ತಾರೆ. ಭದ್ರಶ್ರವ ಸಾವುಚು. ಇನ್ನು ಐದನೇ ಶ್ಲೋಕ. ಅಲ್ಲಿ ಶ್ಲೋಕದಲ್ಲಿ ವಿಶ್ವೋದ್ಭವ ಸ್ಥಾನ ನಿರೋಧ ಕರ್ಮತೆ ಅಕರ್ತು ಅಂಗೀಕೃತಮಪಿ ಅಪಾವೃತಂ ಯುಕ್ತಂ ನ ಚಿತ್ರಂ ತ್ವಯಿ ಕಾರ್ಯಕಾರಣೆ ಸರ್ವಾತ್ಮಕೆ ವ್ಯಕ್ತಿರಿಕ್ತೇಚ ವಸ್ತುನಿ. ಈ ಶ್ಲೋಕದಲ್ಲಿ ಪರಮಾತ್ಮನಲ್ಲಿ ಇನ್ನು ಕರ್ತೃತ್ವ ಇಲ್ಲ. ಆದರೂ ವಿಶ್ವೋತ್ಪತ್ತಿಯಾದಿ ಕರ್ಮವನ್ನು ಸ್ಪಷ್ಟವಾಗಿ ನೀನು ಮಾಡ್ತಾ ಇದ್ದಿ. ವಿಶ್ವೋದ್ಭವ ಸ್ಥಾನ ನಿರೋಧ ಕರ್ಮತೆ ಅಕರ್ತು. ಇನ್ನೇನು ಕರ್ಮ ಮಾಡೋದಿಲ್ಲ. ಮಾಡದೇ ಇದ್ದರೂ ಜಗಜನ್ಮಾದಿ ಕಾರಣತ್ವ ಜಗಜನ್ಮಾದಿಗಳನ್ನು ಸ್ಪಷ್ಟವಾಗಿ ಮಾಡ್ತಾಯಿದ್ದೆ. ಪರಮಾತ್ಮನ ಕರ್ತ ಅಲ್ಲ ಅಂದರೆ ಇದೆಲ್ಲ ಕರ್ಮ ಮಿಥ್ಯ ಅಂತ ಭ್ರಾಂತಿ ಬರ್ತದೆ. ಪರಮಾತ್ಮನ ಜಗತ್ತಿನ ನಿರ್ಮಾಣ ಮಾಡುವುದಿಲ್ಲ ಮತ್ತು ಮಾಡ್ತಾಯಿದೆ. ಕರ್ತನಾಗದೇ ಇದ್ದರೂ ಸ್ಪಷ್ಟವಾಗಿ ಜಗಜನ್ಮಾದಿಗಳನ್ನು ಮಾಡ್ತಾ ಇದ್ದಾನೆ ಅಂತ ವಾಕ್ಯ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಆಚಾರ್ಯರು ಸ್ಪಷ್ಟೀಕರಣ ಮಾಡ್ತಾರೆ. ಅಪ್ರಯಾಸೇನ ಕರ್ತೃತ್ವ ಅಕರ್ತೃತ್ವ ವಿಧೀಯತೆ. ಪ್ರಯಾಸ ಇಲ್ಲದೆ ಮಾಡಿದರೂ ಮಾಡಿದ ಕರ್ಮಣ್ಣಿ ಅಕರ್ಮಯ ಪಶ್ಯೇತ್. ಮಾಡಿದರೂ ಮಾಡುವುದಿಲ್ಲ. ಚಿಕ್ಕ ಮಗು ನಡೆಯುವಾಗ ಭಾರಿ ಕಷ್ಟಪಟ್ಟು ನಡೆಯುತ್ತದೆ. ನಾವು ನಡೀತೇವೆ ಅಂತ ನಮಗೆ ಕಲ್ಪನೆಯೇ ಬರೋದಿಲ್ಲ. ಸಹಜವಾಗಿ ನಡೀತೇವೆ. ಆವಾಗ ನಾವು ನಡೆಯಲಿಲ್ಲ ಅಂತ ಹೇಳ್ಬೋದು, ನಡೀತಾ ಇಲ್ಲ ಅಂತ ಸಹಜವಾಗಿ ಪ್ರಯಾಸ ಇಲ್ಲದೆ ಮಾಡಿದರೂ ಮಾಡದಂತೆ. ಈ ಅರ್ಥದಲ್ಲಿ ಅಪ್ರಯಾಸೇನ ಕರ್ತೃತ್ವ ಅಕರ್ತೃತ್ವ. ಪರಮಾತ್ಮ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾರೆ, ಮಾಡಿದರೂ ಏನೂ ಮಾಡಿಲ್ಲಂತೆ. ಈ ಪ್ರಯಾಸವೇ ಇಲ್ಲ. ಅಷ್ಟು ನಾವು ಶ್ವಾಸೋಚ್ಛ್ವಾಸ ಮಾಡ್ತಾಯಿದ್ದೀವಿ. ಏನಾದರೂ ಕಷ್ಟ ಉಂಟು, ಮಾಡಿದ್ದೇವೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಆ ರೀತಿ ನಡೀತಾ ಇದೆ. ಆ ರೀತಿ ಅಪ್ರಯಾಸೇನ ಮಾಡಿದರೂ ಮಾಡದಂತೆ. ಈ ಅಭಿಪ್ರಾಯದಿಂದ ಅಪ್ರಯಾಸೇನ ಕರ್ತೃತ್ವ ಅಕರ್ತೃತ್ವ ಉಚ್ಯತೆ. ಯಾಕಿದು ಮಹಾಶಕ್ತಿ. ಪರಮಾತ್ಮನಿಗೆ ಅತ್ಯದ್ಭುತ ಶಕ್ತಿ ಇದೆ. ತಚ್ಚ ಯುಜ್ಯತೆಯೇ ಪರಮಸ್ಯ. ಪರಮಾತ್ಮನಿಗೆ
ಮಾಡಿದರೂ ಮಾಡದವನಂತೆ. ಇದು ಅದ್ಭುತ ಶಕ್ತಿಯಿಂದ ಪ್ರಯುಕ್ತ ಪರಮಾತ್ಮ ಇದು ಕೂಡ್ತದೆ. ಅದನ್ನಿಟ್ಟುಕೊಂಡು ಅಕರ್ತು ಅಂಗೀಕೃತಮಪಿ ಅಪಾವೃತ, ಇನ್ನು ಕರ್ತನ ಅಲ್ಲ, ಆದರೂ ಎಲ್ಲವನ್ನೂ ಮಾಡಿದ್ದಿ, ಸ್ಪಷ್ಟವಾಗಿ ಮಾಡ್ತಾ ಇದ್ದಿ ಹೇಳಿ ಇದು ಅದ್ಭುತ. ಆದರೆ ಮಾಡಿದರೂ ಮಾಡಿದವರಂತೆ ಏನು ಪ್ರಯಾಸವೇ ಇಲ್ಲ, ನಿರಾಯಾಸವಾಗಿ ಮಾಡ್ತಿ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಹೈಗ್ರೀವ ರೂಪಿಯಾದ ಪರಮಾತ್ಮ ವರ್ಣನೆ ಭದ್ರಾಶ್ವ ವರ್ಷದಲ್ಲಿ. ಹರಿವರ್ಷದಲ್ಲಿ ಪರಮಾತ್ಮನು ನರಸಿಂಹನಾಗಿದ್ದಾನೆ. ಅಲ್ಲಿ ಪ್ರಹ್ಲಾದನು ಪರಮಾತ್ಮನ ವರ್ಣನೆ ಮಾಡ್ತಾರೆ. ಅದರೇನು ವಿಶೇಷ ಇಲ್ಲ. ಅಲ್ಲಿ ಸಾಕ್ಷಾತ್ ಪ್ರಾರ್ಥನೆ ಮಾಡುವಾಗ ಹರಿ ಸಾಕ್ಷಾತ್ ಭಗವಾನ್ ಶರೀರಿನಾಂ ಆತ್ಮ, ಎಲ್ಲ ಜನರಿಗೆ ಅವನು ಆತ್ಮ. ಆತ್ಮ ಅಂದರೆ ಅವನ ಸ್ವರೂಪ ಅಂತ ಅರ್ಥ ಅಲ್ಲ. ಜಷಾಡಾಭಿವ ತೋಯಂ, ಮೀನುಗಳಿಗೆ ನೀರು ಆತ್ಮ. ನೀರು ಒಂದ, ಮೀನುಗಳಿಗೆ ನೀರು ಆತ್ಮ ಹೇಗೋ ಹಾಗೆ ಜಗತ್ತಿಗೆ ಪರಮಾತ್ಮನು ಆತ್ಮ. ನೀರಿಲ್ಲದೆ ಮೀನು ಹೇಗೆ ಬದುಕುವುದಿಲ್ಲವೋ ಪರಮಾತ್ಮನಿಲ್ಲದೆ ಜಗತ್ತು ಬದುಕುವುದಿಲ್ಲ ಎಂಬುದಾಗಿ ಪರಮಾತ್ಮನ ಮಹಿಮೆಯನ್ನು, ನರರೂಪಿಯಾದ ಪರಮಾತ್ಮನ ಮಹಿಮೆಯನ್ನು ತಸ್ಮಾತ್ ರಜೋರಾಗ ವಿಷಾದವನ್ನು ಈ ಸಂಸಾರ ಎಲ್ಲ ರಜೋಗುಣ, ರಾಗ, ದ್ವೇಷ, ದುಃಖ, ಸ್ವಾರ್ಥ, ಭಯ ಎಲ್ಲದಕ್ಕೂ ಮೂಲ ಇಂಥ ಜಗತ್ ಸಂಸಾರ ಕಾರಣವಾದ ಈ ಸಾಂಸಾರಿಕ ವ್ಯವಸ್ಥೆಯನ್ನು ಬಿಟ್ಟು ನೃಸಿಂಹಪಾದಂ ಭಜತ ಅಕ್ತೋ ಭಯಂ. ಬೇರೆ ಸಪ್ತಮ ಸ್ಕಂದದಲ್ಲಿ ಅವನೇ ಹೇಳಿದ್ದಾನೆ ಏನಂದರೆ ವನಂಗತ ಆಯಿತು ಹರಿಭಾಶ್ರಯೇತ ಹಿತ್ವಾತ್ಮಪಾತಂ ಗೃಹಮಂದಕೋಪಂ. ಮನೆ ಬಿಟ್ಟು ಅರಣ್ಯಕ್ಕೆ ಹೋಗಬೇಕು. ಮನೆ ಬಿಟ್ಟು ಅಂತಲ್ಲ, ಸಾಂಸಾರಿಕವಾದ ಈ ಆಸಕ್ತಿಯನ್ನು ಬಿಟ್ಟು ಸಜ್ಜನರ ಸಂಘ ಮಾಡಬೇಕು. ಗೃಹವನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಅಂತ ವಾಕ್ಯ ಸಪ್ತಮಸ್ಕಂದದಲ್ಲಿ. ಅಲ್ಲಿ ಮನೆ ಬಿಡಬೇಕು ಅಂತ ಅರ್ಥ ಅಲ್ಲ, ಸಂಸಾರದ ವ್ಯಾಮೋಹವನ್ನು ಬಿಟ್ಟು ಸಜ್ಜನರ ಸಂಪರ್ಕವನ್ನು ಮಾಡಬೇಕು ಅಂತ ಇಷ್ಟದಕ್ಕೆ ಅರ್ಥ. ಅದನ್ನಿಲ್ಲಿ ಹಿತ್ವಾಗ್ರಹಂ ಸಂಸ್ಕೃತಿ ಚಕ್ರವಾಲ, ಸಂಸ್ಕೃತಿಯ ಚಕ್ರದ ಮೂಲ ಅಂತ ಸಂಸಾರವನ್ನು ಬಿಟ್ಟು ನರಸಿಂಹಪಾದಂ ಭಜತ ಅಕುತೋ ಭಯಂ, ಪರಮಾತ್ಮನ ಪಾದವನ್ನು ಭಜನೆ ಮಾಡಿ ಅಂತ ನರಹರಿಯನ್ನು ಪ್ರಹ್ಲಾದನು ಸ್ತೋತ್ರ ಮಾಡ್ತಾನೆ. ಯಾವ ಇದು ವರ್ಷ? ಹರಿವರ್ಷ. ಎಷ್ಟೇ ವರ್ಷ ಆಯಿತು ಈಗ? ಹರಿವರ್ಷ ಆಯಿತು. ಭದ್ರಾಶ್ವ, ಇಲಾವೃತ, ಭದ್ರಾಶ್ವ, ಹರಿವರ್ಷ. ಇನ್ನು ಕೇತುಮಾಲ, ಅಲ್ಲಿ ಕಾಮದೇವ ಸ್ವರೂಪದಿಂದ ಇದ್ದಾನೆ ಪರಮಾತ್ಮನು. ಅಲ್ಲಿ ಅವನು ಲಕ್ಷ್ಮೀದೇವನ ಜೊತೆಗೆ ಇದ್ದಾಳೆ. ಭಗವತಃ ಮಾಯಾಮಯಂ ರೂಪಂ ರಮಾದೇವಿ ಸ್ತೋತ್ರ, ಭಗವಂತನ ರೂಪ ಮಾಯಾಮಯ ರೂಪ ಅಂತ ವರ್ಣನೆ ಮಾಡಿದ್ದಾನೆ. ನಮೋ ಭಗವತಿ ಅಂಥೇಳಿ ಲಕ್ಷ್ಮೀದೇವಿ ಕಾಮದೇವರಾದ ಪರಮಾತ್ಮನನ್ನು ಸ್ತೋತ್ರ ಮಾಡೋದು. ಕಾಮದೇವ ರೂಪದಿಂದ ಕೇತುಮಾಲದಲ್ಲಿ ಪರಮಾತ್ಮನು ಇದ್ದಾನೆ ಅಂತ ವರ್ಣಿಸಿದ್ದಾರೆ. ಇಲ್ಲಿ ಕಾಮದೇವ ಸ್ಥಿತಂ ವಿಷ್ಣುಮುಪಾಸ್ತೆ ಶ್ರೀ ರತಿಸ್ಥಿತ. ಇರುವುದು ಕಾಮನನ್ನು ರತಿ ಉಪಾಸನೆ ಮಾಡ್ತಾಳೆ. ಕಾಮನ ಒಳಗೆ ಭಗವಂತ ಇದ್ದಾನೆ, ರತಿಯ ಒಳಗೆ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೆ. ಕಾಮದೇವಂ ರತಿಶ್ಚಾಪಿ ವಿಷ್ಣುಸ್ತು ಪ್ರಾಕೃತಾಂತರು. ಕಾಮನನ್ನು ರತಿ ಉಪಾಸನೆ ಮಾಡ್ತಾಳೆ. ಕಾಮದೇವನ ಒಳಗಿರುವ ಭಗವದ್ ರೂಪವನ್ನು ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೆ. ಇಲ್ಲಿ ಎರಡು ರೂಪ. ಒಂದು ಭಗವಂತನ ಪ್ರಾಕೃತ ರೂಪ, ಕಾಮದೇವ ಭಗವಂತನ ಪ್ರತಿಮೆ. ಎಲ್ಲ ಜೀವರು ದೇವರ ಪ್ರತಿಮೆ, ಅವರಿಗೆ ಪ್ರಕೃತಿಯ ಸಂಬಂಧ ಉಂಟು. ಅಂಥ ಪ್ರಕೃತಿಯ ಸಂಬಂಧವುಳ್ಳ ಭಗವಂತನ ಒಂದು ಪ್ರತಿಮೆಯಂತಿರುವ ಕಾಮನನ್ನು ರತಿದೇವಿ ಉಪಾಸನೆ ಮಾಡ್ತಾಳೆ. ಆ ಕಾಮನ ಒಳಗಿರುವ ಭಗವಂತನನ್ನು ರತಿಯ ಒಳಗಿರುವ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾರೆ ಅಂತ ಅದಕ್ಕೆ ವ್ಯಾಖ್ಯಾನವನ್ನು ಆಚಾರ್ಯರು ಮಾಡಿದ್ದಾರೆ.
ಮಾಯಾಮಯ ಅಂದರೆ ಅರ್ಥ ಜ್ಞಾನಮಯ. ಮಾಯಾ ಅಂತ ಜ್ಞಾನ, ಭಗವಂತನ ಜ್ಞಾನಮಯವಾದ ಸ್ವರೂಪ. ಅದನ್ನು ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೆ. ಭಗವಂತನ ಪ್ರಾಕೃತ ರೂಪ ಕಾಮದೇವ, ಭಗವಂತನ ಜ್ಞಾನಾತ್ಮಕ ಸ್ವರೂಪ ಅದು ಕಾಮದೇವನ ಒಳಗಿರುವ ಭಗವದ್ ರೂಪ. ಭಗವಂತನ ಮಾಯಾಮಯ ಜ್ಞಾನಮಯವಾದ ಕಾಮದೇವನ ಒಳಗಿರುವ ರೂಪವನ್ನು ಲಕ್ಷ್ಮೀದೇವಿ, ಪ್ರಾಕೃತಿಮಿತನು ಪರಮಾತ್ಮನ ಪ್ರತಿಭೆಯಂತಿರುವ ಪ್ರಕೃತಿ ಸಂಬಂಧವುಳ್ಳ ಕಾಮದೇವನನ್ನು ರತಿ ಉಪಾಸನೆ ಮಾಡ್ತಾಳೆ ಅಂತ ಆಚಾರ್ಯರು. ಕಾಮದೇವ ಸ್ಥಿತಂ ವಿಷ್ಣು ಉಪಾಸ್ತೆ ಶ್ರೀ ರತಿಸ್ಥಿತ ಕಾಮದೇವಂ ರತಿಶ್ಚಾಪಿ ವಿಷ್ಣುಸ್ತು ಪ್ರಾಕೃತ ಅಂತನು. ಅದು ಪ್ರಾಕೃತನು, ಅದು ಮಾಯಾಮಯ. ಮಾಯಾಮಯ ಅಂದರೆ ಜ್ಞಾನಮಯ. ಆಮೇಲೆ ಅದರ ನಂತರ ರಮ್ಯಕ, ಅಲ್ಲಿ ಮತ್ಸ್ಯರೂಪ ಭಗವಂತನದ್ದು. ಮನು ಪ್ರಾರ್ಥನೆ ಮಾಡ್ತಾನೆ. ಈ ಪ್ರಾರ್ಥನೆಯಲ್ಲಿ ಒಂದು ವಾಕ್ಯ ಉಂಟು. ಎಂ ಲೋಕಪಾಲ ಕಿಲ ಮತ್ಸರಜ್ವರಾ ಹಿತ್ವಾ ಯತಂತೋಪಿ ಪೃಥಕ್ ಸಮೇತ ಚ ಪಾತುಂ ನ ಶೇಕು ದ್ವಿಪದ ಚತುಷ್ಪದ ಸರೀಸೃಪ ಸ್ಥಾಸ್ರು ಯದತ್ರ ದೃಶ್ಯತೆ ಎಂಬುದಾಗಿ ಈ ದೇವತೆಗಳು ಲೋಕಪಾಲಕರು. ಅವರು ಮತ್ಸರಜ್ವರ, ಪರಮಾತ್ಮ ಜೊತೆಗೆ ಮತ್ಸರ ಸ್ಪರ್ಧೆ ನಾವೇ ಮಾಡ್ತೇವೆ ಅಂತ. ಪರಮಾತ್ಮ ಯಾಕೆ ಬೇಕು, ನಮ್ಮಿಂದಲೇ ಸಾಧ್ಯ ಅಂತ ಭಾವನೆ ಮಾಡಿಕೊಂಡು ಪೃಥಕ್ ಒಬ್ಬೊಬ್ಬರು ಎಲ್ಲರೂ ಸೇರಿ, ದೇವತೆಗಳೆಲ್ಲ ಪ್ರತ್ಯೇಕವಾಗಿ ಎಲ್ಲರೂ ಸಾಮೂಹಿಕವಾಗಿ ಪ್ರಯತ್ನ ಪಟ್ಟರು. ಈ 2 ಪಾದದ 4 ಪಾದದ ಪ್ರಾಣಿಗಳು, ಹಾವು, ಸ್ಥಾವರ ಕಾಲಿಲ್ಲದ 1000 ಕಾಲಿನ ಹಾವು, ಮರಗಿಡಗಳು ಎಲ್ಲವನ್ನು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ದೇವತೆಗಳು ಬಹಳ ಸ್ಪರ್ಧೆ, ದೇವರ ಜೊತೆಗೆ ಸ್ಪರ್ಧೆ. ನಾವು ದೇವರು ಯಾಕೆ ಬೇಕು, ನಾವೇ ಮಾಡ್ತೇವೆ ಎಂಬುದಾಗಿ ಅಹಂಕಾರದಿಂದ ಸ್ಪರ್ಧೆ ಮಾಡಿಕೊಂಡು ಪ್ರಯತ್ನ ಪಟ್ಟರು. ಒಬ್ಬೊಬ್ಬರು ಬೇರೆ ಬೇರೆಯಾಗಿ ಪ್ರಯತ್ನ ಒಟ್ಟು ಸೇರಿ ಮಾಡಿದರೂ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ದೇವತೆಗಳಿಗೆ ಪರಮಾತ್ಮನ ಜೊತೆಗೆ ಸ್ಪರ್ಧೆಯೋ ಅವರಿಗೆ ಮತ್ಸರವೋ ಇದೇನು? ಅದಕ್ಕೆ 2. ಒಂದು ಸ್ಪರ್ಧಂತೈವ ದೇವಸ್ತು ಹರಿಣ, ಸ್ಪರ್ಧೆ ನಾಟಕ. ದೇವರ ಜೊತೆಗೆ ಸ್ಪರ್ಧೆ ಮಾಡಿದಂತೆ ಪರಮಾತ್ಮನ ಆಜ್ಞೆಯಿಂದ ಇಂಥ ನಾಟಕ ಆಡಿರಿ ಅಂತ ದೇವರಿಗೆ ಹೇಳಿ ಮಾಡೋದು. ಕೆಲವು ಕಡೆ ಅವರಿಗೆ ದೈತ್ಯಾವೇಶ, ಅದರಿಂದ ಶಿವರು ಸ್ಪರ್ಧೆ ಮಾಡಿದ್ದುಂಟು. 2 ಕ್ರಮ. ಕೆಲವು ಕಡೆ ಸ್ಪರ್ಧೆ ಮಾಡ್ತಾರೆ ದೈತ್ಯಾವೇಶದಿಂದ, ಕೆಲವು ಕಡೆ ನಾಟಕ ಪರಮಾತ್ಮನ ಆಜ್ಞೆಯಂತೆ ಸ್ಪರ್ಧೆ ಮಾಡಿದಂತೆ ತೋರಿಸಿರಿ ಅಂತ ದೇವರಿಗೆ ಹೇಳಿ ಮಾಡೋದು. ಸ್ಪರ್ಧಂತೈವ ದೇವಸ್ತು ಹರಿಣ ಯತ್ರ ಕುತ್ರಚಿತಿ, ಹರೇರೇ ವಾಜ್ಞೆಯ. ಕೆಲವು ಕಡೆ ಸ್ಪರ್ಧಂತೈವ, ಸ್ಪರ್ಧೆ ಮಾಡಿದಂತೆ, ನಿಜವಾಗಿ ಸ್ಪರ್ಧೆ ಇಲ್ಲ, ಪರಮಾತ್ಮನ ಆಜ್ಞೆಯಿಂದ. ಅಥಾಪಿವ ದೈತ್ಯಾವೇಶ, ಕೆಲವು ಕಡೆ ಸ್ಪರ್ಧೆಯನ್ನೇ ಮಾಡ್ತಾರೆ ದೈತ್ಯಾವೇಶದಿಂದ. 2 ಉಂಟು. ಅದರಿಂದ ಅದು ನಾವು ಆ ಸಂದರ್ಭಕ್ಕೆ ಅನುಗುಣವಾಗಿ ಅದು ಸ್ಪರ್ಧೆಯ ಪ್ರದರ್ಶನ ಅಥವಾ ನಿಜವಾದ ಸ್ಪರ್ಧೆ ದೈತ್ಯಾವೇಶದಿಂದ ಮಾಡ್ತಾರೆ. ಎಷ್ಟನೇ ಶ್ಲೋಕ? 27. ಯಮಲೋಕಪಾಲ. ಆಮೇಲೆ ಹಿರಣ್ಮಯ ವರ್ಷ, ಅಲ್ಲಿ ಕೂರ್ಮರೂಪಿಯಾದ ಭಗವಂತ ಅವನಲ್ಲಿ ಇದ್ದಾನೆ. ಅವನನ್ನು ಅರಿಯಮ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ಯದ್ರೂಪಮೇತತ್ ನಿಜಮಾಯಾರ್ಪಿತಂ ಅರ್ಥಸ್ವರೂಪಂ ಬಹುರೂಪರೂಪಿತಂ ಎಂಬುದಾಗಿ ಸಂಖ್ಯಾನೇ ಸ್ಯಾದಿ ಅಯಥೋಪಲಂಬನಾತ್ ತಸ್ಮೈ ನಮಸ್ತೆ. ಈ ಜಗತ್ತೆಲ್ಲ ಅಯಥೋಪಲಂಬ ಅಂದೇನರ್ಥ? ಇದ್ದಂತೆ ಇಲ್ಲ, ಸುಳ್ಳು ಅಂತ ಅರ್ಥ ಅಲ್ಲ. ಜಗತ್ತು ಪ್ರತಿಕ್ಷಣ ಬದಲಾಗ್ತಾ ಇದೆ, ಅದನ್ನು ಹೇಳ್ತಾರೆ. ಈಗ ಇದ್ದ ಹಾಗೆ ಇಲ್ಲ, ಬದಲಾವಣೆ ಇದೆ. ಅಯಥೋಪಲಂಬಾತ್ ಅಂದರೆ ಯಾವ ರೀತಿ ಅಯಥೋಪಲಂಬ ಅಂದರೆ ಇದೆಲ್ಲ ಅಯಥಾರ್ಥ ಜ್ಞಾನ, ಜಗತ್ತಿನ ಜ್ಞಾನ ಭ್ರಾಂತಿ ಅಂತ ಹಾಗೆ ಅರ್ಥ ಅಲ್ಲ. ಯಥಾವತ್
ಅಯಥಾ ಉಪಲಂಬ್ರ ಯಥಾ ದೃಷ್ಟಂ ತಥಾ ದೃಷ್ಟತೆ. ಈ ಯಥಾ ಈಗ ನಾವು ಹೇಗೆ ನೋಡಿದ್ದೇವೋ ಹಾಗಿರುವುದಿಲ್ಲ. ಈಗ ಒಂದು ರೀತಿ ತೋರ್ತಾ ಇದೆ, ಒಂದು ಕ್ಷಣದಲ್ಲಿ ಬದಲಾಗ್ತದೆ. ಈ ರೀತಿ ಜಗತ್ತಿನಲ್ಲಿ ಪ್ರತಿ ಕ್ಷಣ ಬದಲಾವಣೆ ಇದೆ. ಇಂಥ ಜಗತ್ತು ಆ ಪರಮಾತ್ಮನ ಒಂದು ರೂಪ, ಅವನ ಬಾಹ್ಯ ಪ್ರತಿಭೆ. ಈ ಜಗತ್ತು ದೇವರ ಒಂದು ದೇವರಿಗೆ ಎರಡು ರೂಪ, ಒಂದು ಸ್ವರೂಪ, ಇನ್ನೊಂದು ಬಾಹ್ಯ ರೂಪ. ಅವನ ಪ್ರತಿಭೆ ಇದ್ದಂತೆ ಈ ಜಗತ್ತೆಲ್ಲ ಪರಮಾತ್ಮನ ಪ್ರತಿಮೆ. ಇದು ಕ್ಷಣದಲ್ಲಿ ಬದಲಾಗ್ತಾ ಇದೆ. ಈಗ ತೋರಿದಂತೆ ಮುಂದೆ ಇಲ್ಲ. ಉಪಲಂಬನಾತ್ ಅಯಥಾ ಯಥಾದೃಷ್ಟಂ ತಥಾ ನ ತಿಷ್ಠತಿ. ಹೇಗೆ ತೋರ್ತಾ ಉಂಟು ಹಾಗಿರುವುದಿಲ್ಲ, ಕ್ಷಣದಲ್ಲಿ ಬದಲಾಗ್ತಾ ಇದೆ. ಆ ರೀತಿ ಜಗತ್ತು ವಿಚಿತ್ರವಾದ ಪರಿವರ್ತನಶೀಲವಾದ ಈ ಜಗತ್ತು ಪರಮಾತ್ಮನ ಒಂದು ಬಾಹ್ಯ ರೂಪ. ಇಲ್ಲಿ ಭಗವಂತ ನೆಲೆಸಿದ್ದಾರೆ, ಭಗವಂತನ ಬಾಹ್ಯ ಪ್ರತಿಮೆ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇದು ಯಾವುದು 32ನೇ ಶ್ಲೋಕ. ಹಿರಣ್ಮಯ ವರ್ಷದಲ್ಲಿ ಅರೆಮನು ಸ್ತೋತ್ರ ಮಾಡುವಾಗ ಈ ಶ್ಲೋಕದಲ್ಲಿ ನಮಗೆ ತಪ್ಪು ಕಲ್ಪನೆಯಾಗದಂತೆ ಜಗತ್ತು ಸುಳ್ಳು, ಜಗತ್ತಿನ ಜನ ಭ್ರಮ ಅಂತ ಅರ್ಥ ಅಲ್ಲ, ಇದ್ದಾಗಿ ಇರುವುದಿಲ್ಲ ಅಂತ ಅರ್ಥ. ಜರಾಯುಜಂ ಸ್ವೇದಜಂ ಅಂಡಜ ಉದ್ಭಿದಂ ಚರಾಚರಂ ದೇವಋಷಿ ಪಿತೃಭೂತಭೇದಂ ಜೌಖಂ ಕ್ಷಿತಿ ಶೈಲ ಸರಿತ್ ಸಮುದ್ರ ದೀಪಗ್ರಹ ಶಕ್ತಿ ಅಭಿಧೇಯಕ. ಎಲ್ಲ ದೇವಂದು ಕರೀರಿ, ಆಕಾಶ, ಭೂಮಿ, ಬೆಟ್ಟ, ನದಿ, ಸಮುದ್ರ, ದ್ವೀಪ ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯ ಒಬ್ಬರೇ. ಅಂದರೆ ಪರಮಾತ್ಮನೇ ಈ ವಸ್ತು ಅಂತ ಅರ್ಥ ಅಲ್ಲ. ಈ ಜಡ ಪದಾರ್ಥ ಭಗವಂತ ಒಬ್ಬರು ಅಂತ ಯಾರೂ ಹೇಳೋದಿಲ್ಲ, ಅದ್ವೈತಿಗಳು ಹೇಳೋದಿಲ್ಲ. ಈ ಜಗತ್ತೆಲ್ಲ ಪರಮಾತ್ಮ ಎಂಬುದನ್ನು ಯಾರೂ ಹೇಳೋದಿಲ್ಲ. ಎಲ್ಲವೂ ಅಂದರೆ ಎಲ್ಲ ಶಬ್ದಗಳಿಗೂ ಪರಮಾತ್ಮ ಪ್ರತಿಪಾದ್ಯ. ಸಮುದ್ರ ಅಂತ ಹೇಳಿದರೂ ಪರಮಾತ್ಮನನ್ನೇ ಹೇಳೋದು. ದ್ವೀಪ, ಶೈಲ, ಆಕಾಶ, ಭೂಮಿ ಎಲ್ಲ ಶಬ್ದಗಳಿದ್ದರೂ ಶಬ್ದಗಳು ಎಷ್ಟೇ ಇರಲಿ ಪ್ರತಿಪಾದ್ಯನಾದವರು ಎಲ್ಲ ಪದಾರ್ಥಗಳ ಶಕ್ತಿ ಯಾರಲ್ಲಿ ತುಂಬಿದೆ ಅಂಥ ಪರಮಾತ್ಮನೇ ಎಲ್ಲ ಶಬ್ದಗಳಲ್ಲಿ ಪ್ರತಿಪಾದ್ಯ. ಎಲ್ಲ ಶಬ್ದಗಳು ಆ ವಸ್ತುವಿನಲ್ಲಿ ಶಕ್ತಿ. ಅಗ್ನಿಯ ಶಕ್ತಿ ಪರಮಾತ್ಮನಲ್ಲಿ ಉಂಟು, ಅದು ಅಗ್ನಿ ಅಂತ ಕರೆಯಬಹುದು. ಗಾಳಿಯಲ್ಲಿ ಏನು ಶಕ್ತಿ ಉಂಟು ಅದು ಪರಮಾತ್ಮನಲ್ಲಿ. ಪರಮಾತ್ಮನು ವಾಯು ಅಂತ ಕರೆಯಬಹುದು, ಭೂಮಿ ಅಂತ ಕರೆಯಬಹುದು. ಎಲ್ಲ ಪದಾರ್ಥಗಳಲ್ಲಿರುವ ಏನೇನು ಚಿತ್ರ ಶಕ್ತಿಗಳು ಒಬ್ಬನೇ ಪರಮಾತ್ಮನಲ್ಲಿ ಇದ್ದ ಪ್ರಯುಕ್ತ ಎಲ್ಲ ಶಬ್ದಗಳಿಂದ ಅಭಿಧೇಯ ಪ್ರತಿಪಾದ್ಯನಾದವರು ಒಬ್ಬ ಎಂಬುದಾಗಿ ಆ ಶ್ಲೋಕದಲ್ಲಿ ಅಭೇದ ಅಥವಾ ಜಗತ್ತು ಸುಳ್ಳು ಅಥವಾ ಅಭೇದ ಹೇಳ್ತಾ ಇಲ್ಲ. ಜಡ ಪದಾರ್ಥಕ್ಕೂ ಪರಮಾತ್ಮನಿಗೂ ಅಭೇದವನ್ನು ಯಾರೂ ಒಪ್ಪುವುದಿಲ್ಲ. ಸರ್ವಾಂತರ್ಯಾಮಿಕತ್ವಾತ್ತು ಸರ್ವನಾಮ, ಎಲ್ಲರ ಬಳಿಗೆ ಅಂತರ್ಯಾಮಿಯಾಗಿದ್ದು ಎಲ್ಲ ಪದಾರ್ಥಗಳ ಶಕ್ತಿ ಅವನಲ್ಲಿದ್ದ ಪ್ರಯುಕ್ತ ಎಲ್ಲ ಶಬ್ದಗಳು ಪರಮಾತ್ಮನಲ್ಲಿವೆ. ನತು ಸರ್ವ ಸ್ವರೂಪತ್ವ, ಎಲ್ಲ ನೀನು ಎಂದರೆ ಅರ್ಥ, ನಿನಗೂ ಅವನಿಗೆ ಅಭೇದ ಅಂತ ಅರ್ಥ ಅಲ್ಲ. ಎಲ್ಲ ನಿನ್ನ ಅಧೀನ, ಎಲ್ಲದರ ಒಳಗೆ ನೀನಿದ್ದಿ, ಎಲ್ಲ ಶಬ್ದಗಳು ನಿನ್ನನ್ನು ಹೇಳ್ತಾ ಇವೆ. ನತು ಸರ್ವಸ್ವರೂಪತ್ವಾತ್ ರೂಪತ್ತು ಉಪಚಾರಿತ, ಎಲ್ಲವೂ ನಿನ್ನ ರೂಪ ಅಂತ ಹೇಳಿದರೆ ಅದು ಔಪಚಾರಿಕ ಪ್ರಯೋಗ. ಎಲ್ಲವೂ ನಿನ್ನ ಅಧೀನ ಅಂತ ಅರ್ಥ. ಯಸ್ಮಿನ್ ಅಸಂಖ್ಯೇಯ ವಿಶೇಷನಾಮ ರೂಪ ಆಕೃತೋ ಕವಿಭಿ ಕಲ್ಪಿತೇಯಂ ಸಂಖ್ಯಾ. ಈ ಸಂಖ್ಯೆ ನಾವನ್ನು ಕಲ್ಪನೆ ಮಾಡಿದ್ದೇವೆ, ಅದು ಹೇಗೆ? ಅದು ಸಾಂಖ್ಯ ನಿದರ್ಶನಾಯ. ಪರಮಾತ್ಮನಲ್ಲಿ ಅನೇಕ ನಾಮಗಳುಂಟು. 10 ಅವತಾರ ಅಂತ ಹೇಳ್ತೇವೆ. ಪರಮಾತ್ಮನೇ ಸತತಂ ಏಕರೂಪಿಣಿ, ದಶರೂಪಿಣಿ, ಶತಸಹಸ್ರ ರೂಪಿಣಿ. ಇದೆಲ್ಲ ಹೇಗೆ ಒಬ್ಬನಿಗೆ? ಅವನಿಗೆ ಭೇದ ಇಲ್ಲ, ಒಬ್ಬನೇ. ಅವನು ಸಾಂಖ್ಯ ನಿದರ್ಶನ. ಸಾಂಖ್ಯ ಅಂದರೆ ಜ್ಞಾನರೂಪ. ಅದರಿಂದ
ಸಾಂಖ್ಯ ನಿದರ್ಶನ ಎಂಬುದಕ್ಕೆ ಅರ್ಥ ಸಾಂಖ್ಯ ನಿದರ್ಶನ ಎಂಬುದಕ್ಕೆ ಒಬ್ಬೊಬ್ಬರು ಒಂದೊಂದು ಅರ್ಥ ಮಾಡಿದ್ದಾರೆ. ಸಾಂಖ್ಯ ಆದರೆ ಜ್ಞಾನ, ಜ್ಞಾನವನ್ನು ಉಂಟು ಮಾಡ್ತಾನೆ. ಸಾಂಖ್ಯ ನಿದರ್ಶನಾಯ ಜೀವರಲ್ಲಿ ಯಥಾರ್ಥ ಜ್ಞಾನವನ್ನು ಅವನು ಉಂಟು ಮಾಡ್ತಾನೆ ಎಂದು ಒಂದು ಅರ್ಥ. ಅಥವಾ ಸಾಂಖ್ಯ ನಿದರ್ಶನಾಯ ತನಗೆ ಅನಂತ ಸಂಖ್ಯೆ ಉಂಟು, 1000 ಸಂಖ್ಯೆ ಉಂಟು, 100 ಉಂಟು ಎಂಬುದಾಗಿ ತನ್ನ ಸಂಖ್ಯೆಗೆ ಸಂಬಂಧಪಟ್ಟ ಜ್ಞಾನವನ್ನು ನಮಗೆ ಉಂಟು ಮಾಡ್ತಾನೆ ವಿಶೇಷದಿಂದ. ಪರಮಾತ್ಮನ ಒಬ್ಬನೇ ನಾವು ಅನೇಕ ಸಲ ಹೇಳಿದ್ದೇವೆ. ಅಭೇದೇಪಿ ಭೇದದ ಕಾರ್ಯ. ಪರಮಾತ್ಮನಿಗೆ 10 ರೂಪ ಉಂಟು ಅಂದರೆ 10 ಅವತಾರ. ಒಬ್ಬನಿಗೆ 10 ಸಂಖ್ಯೆ ಬರಬೇಕಾದರೆ ಭೇದ ಬೇಕು. 10 ಬಂದಿದ್ದಾರೆ ಅಂದರೆ ಅದು 4, 10 ಮಂದಿ ಬೇರೆ ಬೇರೆ. ಇಲ್ಲಿ ಬೇರೆ ಇಲ್ಲ, ಬೇರೆ ಇಲ್ಲದೆ ಹೋದರೂ ಒಂದು ವಿಶೇಷ ಶಕ್ತಿಯಿಂದ ಭಗವಂತನ ಒಬ್ಬನೇ ಅನಂತ ರೂಪ ಧರಿಸ್ತಾರೆ ಎಂಬುದಾಗಿ ಸಾಂಖ್ಯ ನಿದರ್ಶನಾಯ ತನ್ನ ಸಂಖ್ಯೆಗೆ ಸಂಬಂಧಪಟ್ಟ ಜ್ಞಾನವನ್ನು ಪರಮಾತ್ಮನು ಉಂಟು ಮಾಡ್ತಾನೆ. ತಾನು ಒಬ್ಬನೇ ಆಗಿದ್ದರೂ ಅನೇಕ ರೂಪ ತನಗೆ ಉಂಟು ಎಂದು ತೋರಿಸಿಕೊಡ್ತಾನೆ. ಅದು ಹೇಗೆ ತನ್ನ ವಿಶೇಷ ಶಕ್ತಿ. ವಿಶೇಷ ಎಂಬುದು ಪದಾರ್ಥದ ಶಕ್ತಿ. ಪುಸ್ತಕ ಅದರ ರೂಪ ಒಂದೇ, ಅದರ ಪುಸ್ತಕದಲ್ಲಿ ರೂಪ ಉಂಟು. ಇದು ವಿಶೇಷ ಶಕ್ತಿ, ವಸ್ತುವಿನ ಶಕ್ತಿ. ಪ್ರತಿಯೊಂದು ಪದಾರ್ಥದಲ್ಲಿ ಶಕ್ತಿ ಉಂಟು. ದೀಪ ಬೇರೆಲ್ಲ, ಪ್ರಕಾಶ ಬೇರೆಲ್ಲ. ದೀಪದಲ್ಲಿ ಪ್ರಕಾಶ ಉಂಟು, ತನ್ನಲ್ಲಿ ತಾನಿರ್ತದ, ಅದು ವಿಶೇಷ ಅಂತ ಒಂದು ಶಕ್ತಿ. ಒಂದು ಪದಾರ್ಥದಲ್ಲಿ ಒಂದು ಸ್ವಭಾವ, ತನಗೆ ಆ ಗುಣಗಳಿಗೆ ಅಭೇದ ಇದ್ದರೂ ಭೇದ ಇದ್ದ ಹಾಗೆ ವ್ಯವಹಾರ ಮಾಡ್ತೇವೆ. ಪರಮಾತ್ಮನಿಗೆ ಅನಂತ ರೂಪ ಉಂಟು, ಎಲ್ಲ ಒಂದಾದರೂ ಅನಂತ, 1000, 100 ವ್ಯವಹಾರ ಕಾರಣ ಒಂದು ವಿಶೇಷ ಶಕ್ತಿ. ವಿನೀಯತೆ ತನ್ನ ವಿಶೇಷ ಶಕ್ತಿಯಿಂದ ಈ ರೀತಿ ಜ್ಞಾನ ಬರುವಂತೆ ಮಾಡ್ತಾರೆ. ಸಾಂಖ್ಯ ನಿದರ್ಶನಾಯ ತನ್ನ ಸಂಖ್ಯೆಗೆ ಸಂಬಂಧಪಟ್ಟ ಜ್ಞಾನವನ್ನು ಜೀವರಿಗೆ ಉಂಟು ಮಾಡ್ತಾರೆ. ಅದು ಪರಮಾತ್ಮನಿಗೆ ಅಂಥ ಶಕ್ತಿ ಉಂಟು. ಅದರಿಂದ ಪದಾರ್ಥಕ್ಕೂ ಅದರ ಗುಣಗಳಿಗೂ ಅಭೇದ ಇದ್ದರೂ ಈ ಪದಾರ್ಥದಲ್ಲಿ ಈ ಗುಣ ಉಂಟು ಕರೀತೇವೆ. ಮಂಚದಲ್ಲಿ ಪುಸ್ತಕ ಉಂಟು, ಮಂಚ ಬೇರೆ ಪುಸ್ತಕ ಬೇರೆ. ಮಂಚದಲ್ಲಿ ಪುಸ್ತಕ ಉಂಟು, ಆದರೆ ಪುಸ್ತಕದಲ್ಲಿ ಬೆಲ್ಲದಲ್ಲಿ ಸಿಹಿ ಇದೆ. ಬೆಲ್ಲ ಬೇರೆ ಸಿಹಿ ಬೇರೆ ಒಂದೇ, ಆದರೂ ಬೆಲ್ಲದಲ್ಲಿ ಸಿಹಿ, ಅದು ವಿಶೇಷ ಒಂದು ಶಕ್ತಿ. ಹಾಂ, ಅದು ವಿಶೇಷ ಒಂದೇ. ವಿಶೇಷ ಬಲ, ವಿಶೇಷ ಉಳ್ಳದ್ದು ವಿಶಿಷ್ಟ. ವಿಶೇಷ ಇದ್ದರೆ ಅದು ವಿಶಿಷ್ಟ ಆಗ್ತದೆ. ನೀಲ ರೂಪ ವಿಶಿಷ್ಟ, ನೀಲ ಬಣ್ಣ ಉಳ್ಳದ್ದು ವಿಶೇಷ, ಉಳ್ಳದ್ದು ವಿಶಿಷ್ಟ. ಪರಮಾತ್ಮದಿಂದ ವಿಶೇಷ ಇದೆ, ಒಂದು ಶಕ್ತಿ ವಿಶೇಷ ಇದೆ. ಆದ್ದರಿಂದ ಅಭೇದ ಇದ್ದರೂ ಅಲ್ಲಿ ಇದು ಉಂಟು. ಪುಸ್ತಕಕ್ಕೂ ಬೆಲ್ಲಕ್ಕೂ ಸಿಹಿಗೂ ಅಭೇದ ಉಂಟು, ಆದರೂ ಬೆಲ್ಲದಲ್ಲಿ ಸಿಹಿ. ಈ ವ್ಯವಹಾರ ಹೀಗೆ ವಿಶೇಷ. ಅದರಂತೆ ಪರಮಾತ್ಮ ಒಬ್ಬನೇ, ಅದು 10 ರೂಪ ಉಂಟು, 100 ರೂಪ ಉಂಟು. ಇದು ಭೇದ ಬೇಕು. ಭೇದ ಇಲ್ಲದೇ ಅಭೇದ ಇದ್ದರೂ ವಿಶೇಷ ಶಕ್ತಿಯಿಂದ ಅನಂತ ರೂಪವನ್ನು ಪರಮಾತ್ಮ ತೋರಿಸಿಕೊಡ್ತಾನೆ ಎಂಬುದನ್ನು ಇಲ್ಲಿ ಸಂಖ್ಯಾಯ ತತ್ವದೃಶ್ಯ ವಿನೀಯತೆ. ಪರಮಾತ್ಮ ಒಬ್ಬನೇ, ಆದರೂ ಸಂಖ್ಯೆ 100, 1000 ಎಂಬ ಸಂಖ್ಯಾ, ಅದನ್ನು ತಸ್ಮೈ ಸಮಃ ಸಾಂಖ್ಯ ನಿದರ್ಶನಾಯ ಸಂಖ್ಯೆಗೆ ಸಂಬಂಧಪಟ್ಟ ಜ್ಞಾನ ನಮಗೆ ಬರುವಂತೆ ಮಾಡ್ತಾನೆ. ಹೇಗೆ ಮಾಡ್ತಾನೆ? ತನ್ನ ವಿಶೇಷ ಶಕ್ತಿಯಿಂದ ಒಬ್ಬನೇ ಆದರೂ ತಾನು ಅನಂತ ಅಂತ ಜ್ಞಾನ ಬರುವಂತೆ ನಮಗೆ ಮಾಡ್ತಾನೆ. ಅಂತ ಒಂದು ವಿಶೇಷ ಬಲಾತಿ ಈ ವ್ಯವಸ್ಥೆ ಕೂಡಿಸಬೇಕು ಅಂತ ಇದನ್ನು ಸುಧಾದಲ್ಲೆಲ್ಲ ವಿಶೇಷವನ್ನು ಏಕಾದೃಷ್ಟ ಸಮರ್ಥನೆ ಮಾಡಿ ದೃಷ್ಟಾಂತ ಕೊಟ್ಟು ಎಲ್ಲರೂ ಇದನ್ನು ಒಪ್ಪಲೇಬೇಕು. ವಿಶೇಷ ಒಪ್ಪದೆ ಹೋದರೆ ಅದ್ವೈತ ಐಕ್ಯ, ಬ್ರಹ್ಮ ಮತ್ತು ಐಕ್ಯ 1, 2 ಬೇರೆ ಬೇರೆ ಆದರೆ 2 ಆಯಿತು, ದ್ವೈತ ಬಂತು. 2ನೇದು ಸುಳ್ಳಾಗಬೇಕು, ಐಕ್ಯ ಸುಳ್ಳಾಗಬೇಕು. ಬ್ರಹ್ಮ ಬೇರೆಲ್ಲ, ಐಕ್ಯ ಬೇರೆಲ್ಲ ಒಂದೇ. ಬ್ರಹ್ಮನಲ್ಲಿ ಐಕ್ಯ ಉಂಟು, ಹೇಗೆ ಕರೀತೀರಿ? ಬ್ರಹ್ಮನ ಬೇರೆ, ಐಕ್ಯ ಬೇರೆ ಒಂದು. ಬೇರೆ ಆದರೆ ಐಕ್ಯ ಸುಳ್ಳಾಯಿತು. ಬ್ರಹ್ಮನಿಂದ ಬೇರೆ ಆದ ವಸ್ತು ಸುಳ್ಳು.
ಅದಕ್ಕೆ ಬ್ರಹ್ಮ ಐಕ್ಯ ಒಂದೇ, ಬ್ರಹ್ಮನಲ್ಲಿ ಐಕ್ಯ ಉಂಟು ಹೇಗೆ ಹೇಳ್ತೀರಿ? ಇದನ್ನು ಎಲ್ಲರೂ ಒಪ್ಪಬೇಕು ಅಂತ ತಾರ್ಕಿಕರು, ಅದ್ವೈತಿಗಳು ಎಲ್ಲರೂ ಕೂಡ ವಿಶೇಷ ಎಂಬ ಪದಾರ್ಥ ಅಭೇದ ಇದ್ದರೂ ಭೇದ ವ್ಯವಹಾರವನ್ನು ಕೂಡಿಸತಕ್ಕ ವಿಶೇಷ ಎಂಬಂಥ ಪದಾರ್ಥ ಒಪ್ಪಲೇಬೇಕು ಅಂತ ಒಪ್ಪಿಸ್ತಾರೆ. ಅದೇ ವಿಶೇಷದಿಂದ ಪರಮಾತ್ಮ ಒಬ್ಬರೇ ಆದರೂ ಅನಂತ ಸಾವಿರ ರೂಪ ಉಂಟು, 10 ಅವತಾರ ಎಲ್ಲ ಹೇಳಬಹುದು ಅಂಥೇಳಿ ಆ ವಿಶೇಷ ಬಲದಿಂದ ಸಾಂಖ್ಯ ನಿದರ್ಶನ, ತನ್ನ ಸಂಖ್ಯೆಯ ಜ್ಞಾನ ನಮಗೆ ಬರುವಂತೆ ಮಾಡ್ತಾನೆ ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಹದಿನೆಂಟನೇ ಅಧ್ಯಾಯ ಅದೇ ಇಷ್ಟು ಇನ್ನು ಕೆಲವು ರೂಪ ಉಂಟು, ಬೇರೆ ಬೇರೆ ವರ್ಷ. ಈಗ ಹಿರಣ್ಮಯ ರೂಪದ ವರ್ಷದವರೆಗೆ ಬಂದಿದ್ದು ಹಿರಣ್ಮಯ ವರ್ಷ, ಆಮೇಲೆ ಅದಾಯಿತು ಹಿರಣ್ಮಯ ವರ್ಷ ಆಗಿ ಹಿರಣ್ಮಯ ವರ್ಷದಲ್ಲಿ ಕೂರ್ಮನ ವರ್ಣನೆ, ಅದರಲ್ಲಿ ಅಲ್ಲಿ ಮುಗೀತು, ಹಿರಣ್ಮಯ ವರ್ಷಕ್ಕೆ ಮುಗಿಯಿತು. ಇನ್ನು ಮುಂದೆ ಉತ್ತರ ಕೊರು, ಅದು ಒಂದೊಂದು ವರ್ಷದಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ. ಒಬ್ಬೊಬ್ಬರು ಭಕ್ತರು ಅವರ ಸ್ತೋತ್ರ ಮಾಡ್ತಾ ಇದ್ದಾರೆ, ಅವರಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. 8 ವರ್ಷಗಳಲ್ಲಿ ಪರಮಾತ್ಮನು ಬೇರೆ ಬೇರೆ ರೂಪಗಳಿದ್ದಾರೆ. ಅಲ್ಲೆಲ್ಲ ಇರತಕ್ಕವರು ದೇವಸ್ವರೂಪರು, ಪುಣ್ಯ ಅವನು ಅನುಭವಿಸ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಬರುವಂಥ, ನಮ್ಮ ದೃಷ್ಟಿಗೆ ಗೋಚರವಾಗದೇ ಇದ್ದ ಕ್ಷೇತ್ರ ಮೇರು ಪರ್ವತ ಇದ್ದ ಹಾಗೆ. ಪಶ್ಯಂತೋಪಿ ನ ಪಶ್ಯಂತಿ ಮೇರು ರೂಪ. ಅದರಿಂದ 8 ವರ್ಷಗಳು ಇದ್ದರೂ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಜ್ಞಾನಮಯ ಅಂತ ಹೇಳುವುದಲ್ಲ, ರಾಮನ ಅಪ್ರಾಕೃತಿಯ ಜ್ಞಾನಮಯ ಪ್ರಾಕೃತಿಯ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿನ್ನೆ ಊಟ ಎಲ್ಲಿ ಮಾಡಿದೆ? ವಿಷಯ ಮಂಗಳೂರು ದ್ವಾದಶಿ ಕಾರ್ಯಕ್ರಮ ಅದೇ ಹೋಗಿದೆ. ನಿನ್ನೆ ಬಿಟ್ಟು ಮಾಡಿ ಎಲ್ಲರೂ ಗೊತ್ತಾಯಿತು. ಇಲ್ಲ ಎಲ್ಲಿ ಆಗಿದೆ? ಪ್ರತಿ ಸಲ ಹೇಳಿ ಹೋಗ್ತಾ ಇದ್ದೆ, ಪ್ರತಿ ಸಲ ಹೇಳಲಿಕ್ಕೆ ಮಾಡ್ತಾ ಇದ್ದೆ, ಪ್ರತಿ ಸಲ